ನಾನೇನಾದರೂ ನಿನ್ನ ಮದುವೆ ಆದರೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿನ್ನ, ಆಗ ಕೈಗೊಬ್ಬ ಕಾಲ್ಗೊಬ್ಬ ಆಳಿಡ್ತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಆದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ದೊಡ್ಡಪ್ಪಂಗೆ ವಯಸ್ಸಾಗಿದೆ, ಇಷ್ಟೆಲ್ಲ ಆಸ್ತಿ ಬೇರೆ, ನಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರಿದ್ದಾರೆ? ಅದಕ್ಕೆ ಇವತ್ತು ಒಂದಿನ ಏನಮ್ಮ ಏನದು ಅಲ್ಲ, ಇವತ್ತು ಒಂದಿನ ಏನಿಲ್ಲ ದೊಡ್ಡಪ್ಪ, ಇವತ್ತು ಒಂದಿನ ನಾವು ಅಡ್ಗೆ ಮಾಡ್ಕೊಟ್ರೆ ದಿನ ನೀವು ಅಡ್ಗೆಯವ್ರ ಕೈ ಊಟನೇ ತಿನ್ಬೇಕಲ್ಲ ಅಂತ ಹೇಳ್ತಿದ್ಲು ಅಷ್ಟೇ. ನಾನು ಇನ್ಸ್ಪೆಕ್ಟರ್ ಪೇದೆ. ಪೇದೆನಾ? ಸಿಕ್ಕಾಕೊಂಡ್ಬಿಟ್ಟಿದ್ದೀರೇನ್ರೋ? ಯಾರ ಜೊತೆ ನಾವು ಫೋನಲ್ಲಿ ಮಾತಾಡ್ತಾವನೆ? ಅವನ ಹತ್ರ ಫೋನ್ ಕಿತ್ತಿಟ್ಕೋ ಅಂತಂದ್ರೆ ಅವನಿಗೆ ಕೊಟ್ಟು ಬಂದಿದ್ಯಲ್ಲೋ. ಅವನ್ನೇ ಮೂಲೆಯಲ್ಲಿ ಕೂರಿಸ್ಬೇಕು ಅಂತ ಬಂದ್ವಿ, ನಾವೇ ಮೂಲೆಯಲ್ಲಿ ಕೂತಿಲ್ವಾ? ಇದು ಹಂಗೆ. ಯಾರಿಗೆ ಫೋನ್ ಮಾಡ್ತಾ ಇದೆಯಾ ಮಾವ? ಸುಮ್ಕಿರಮ್ಮೆ ಅಂತ ಹೇಳ್ಬೇಡ ಮಾವ, ನಾನು ಸುಮ್ಕಿರ್ತೀನಿ. ಹಲೋ, ನಾನು ಬಕೆಟ್ ಬಸಪ್ಪ ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರ್ ಇದ್ದಾರಾ? ಇನ್ಸ್ಪೆಕ್ಟ್ರ ಡೂಪ್ಲಿಕೇಟ್ ಕಾಸ್ಟ್ಯೂಮ್ ಹಾಕೊಂಡು ಶೋಕಿ ಮಾಡಿದ್ದಕ್ಕೆ ಒರಿಜಿನಲ್ ಕಾಕಿ ಬಂದು ಕಾವು ಕೊಡೋ ಪ್ರೋಗ್ರಾಮ್ ಇದ್ದಂಗಿದೆ. ಸುಮ್ಮನೆ ಗೋಳಾಡ್ತೀಯ, ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ನಮ್ಮ ಮನೆಗೆ IT ರೇಡ್ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾರೋ ಕಳ್ಳರು ಬಂದ್ಬಿಟ್ಟವ್ರೆ. ಅವ್ರನ್ನ ಹೊಡೆದು ಹಿಡಿದು ಕಟ್ಟಾಕಿದ್ದೀನಿ. ಬೇಗ ಬಂದು ಅರೆಸ್ಟ್ ಮಾಡಕ್ಕೆ ಹೇಳಿ. ಬೇಗ ಕಳಿಸಿ. ಇವನ್ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾನೆ? ಆಯ್ತಾಯ್ತಾಯ್ತು. ರೇ, ಯಾರೇ ನಿಮ್ಗೆ ಫೋನಲ್ಲಿ ಮಾತಾಡೋ ಪರ್ಮಿಷನ್ ಕೊಟ್ಟಿದ್ದು? ರೇಡ್ ನಡೀತಾ ಇರ್ಬೇಕಾದ್ರೆ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಶಿಕ್ಷೆ ಅಂತ ಗೊತ್ತಾ? ಗೊತ್ತಿಲ್ಲ ಸಾ. ಏನ್ ಶಿಕ್ಷೆ ಅಂತ ಹೊಸಿ ತಾವೇ ಹೇಳಿ. ಹೇಳಿ ಸಾ, ಏನ್ ಶಿಕ್ಷೆ? ಅದು ಶಿಕ್ಷೆ IPC ಸೆಕ್ಷನ್ 307 ಪ್ರಕಾರ. ಏನು 307? ಅಲ್ಲ 207. ಅದ್ರ ಪ್ರಕಾರ ಏನ್ ಶಿಕ್ಷೆ ಸಾ? ಎಲ್ಲೋ ಏನು ಮಿಸ್ ಹೊಡಿತಾ ಇದೆಯಲ್ಲ. ಶಿಕ್ಷೆ ಕೊಡಲ್ವಾ ಸಾ? ಅಥವಾ ಶಿಕ್ಷೆ ಏನು ಅಂತಾನೆ ಗೊತ್ತಿಲ್ವಾ? ಯಾಕ್ರಿ ಗೊತ್ತಿಲ್ಲ? ಖಂಡಿತವಾಗ್ಲೂ ಗೊತ್ತು. ಹೇ, ಬಾಗ್ಲು ತೆಗ್ದೆ. ಯಾರೀ ಬಾಗ್ಲು ತೆಗ್ದಿದ್ದು? ನಮ್ಮ ಹುಡುಗರೇ ಸಾ. ಊರ್ ತುಂಬಾ ಕಾರ್ಪೊರೇಟರ್ ಬಕೆಟ್ ಬಸಪ್ಪನ ಮನೆ ರೇಡ್ ಆಗೈತೆ ಅಂತ ಅಪ್ಕೊಂಡ್ಬಿಟ್ಟೈತೆ. ಅದಕ್ಕೆ ನೋಡಕ್ ಬಂದವ್ರೆ. ಅವ್ರು ಒಳಗೆ ಬರ್ತಾ ಇದ್ರು. ನಾನೇ ಹೇಳ್ದೆ, ಹೊರಗಿರೋರು ಒಳಗೆ ಬರಂಗಿಲ್ಲ, ಒಳಗಿರೋರು ಹೊರಕ್ಕೆ ಹೋಗಂಗಿಲ್ಲ ಅಂತ.
ಅದಕ್ಕೆ ಹೊರ್ಗಡೆ ನಿಂತ್ಕೊಂಡು ನೀವೇನು ಶಿಕ್ಷೆ ಕೊಡ್ತೀರಾ ಅಂತ ನೋಡಕ್ಕೆ ಕಾಯ್ತಾ ನಿಂತವ್ರೆ. ಓ ಏನು ಎಲ್ಲರೂ ಹುಡುಗಾಟ ಆಡ್ತಾ ಇದ್ದೀರಾ? ಇದೇನು ಬಯಲ್ನಾಟಕ ಅಲ್ಲ, ಎಲ್ಲರೂ ಬಂದು ನೋಡಕ್ಕೆ. ರೇಡ್ ನಡೀತಾ ಇರಬೇಕಾದ್ರೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು, ಹೊರಗಡೆಯಿಂದ ಯಾರು ಮನೆ ಒಳಗಡೆ ಬರಬಾರ್ದು. ಅದು ನಿಜವಾದ ರೈಡ್ ನಡೆಯುವಾಗ ನಡೆಯೋ ಪ್ರೊಸೀಜರು. ಆದರೆ ಇಲ್ಲಿ ನಡೀತಾ ಇರೋದು ನಕಲಿ ರೈಡು ಅಲ್ವೇ? ಈಗ ಜೀವಂತವಾಗಿ ಬಂದಿರೋ ನೀವು ಜೀವಂತವಾಗಿ ನಮ್ಮ ಮನೆಯಿಂದ ಆಚೆ ಹೋಗಂಗೆ ಇಲ್ಲ ಅಷ್ಟೇಯ. ಓ ಏನ್ರಿ ಮಾತಾಡ್ತಾ ಇದ್ದೀರಾ? ಯಾವುದು ನಕಲಿ ರೇಡು? ಪೊಲೀಸವ್ರ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮನ್ನ ಕೆಣ್ಕಿದ್ರೆ ನಮ್ಮ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಗೊತ್ತಲ್ಲ? ಗೊತ್ತಿಲ್ಲ ಸಾ, ಆದರೆ ನನ್ನನ್ನು ಕೆಣಕಿದ್ರೆ ನನ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಗೊತ್ತಾ ಸಾ? ಅಲ್ಲಿ ನೋಡಿ.